ಎಲ್ಲರಿಗೂ ನಮಸ್ಕಾರ. ನಾನು ಆಮಗಿರಿ ಸೌಂದರರಾಜನ್. ಇವತ್ತೊಂದು ವಿಶೇಷವಾದ ದಿನ ಅಲ್ವಾ. ಇವತ್ತು ಶ್ರೀನಿವಾಸ ದೇವರಿಗೆ ಮದುವಾಗಿದ್ದ ದಿನ. ನಾವು ಶ್ರೀನಿವಾಸ ಕಲ್ಯಾಣ ಓದ್ತೀನಿ, ಕೇಳಿ. ಸತ್ಶ್ರೀಯರೆಲ್ಲರೂ ಬನ್ನಿರೆ, ಶ್ರೀನಿವಾಸನ ಪಾಡಿರೆ, ಜ್ಞಾನ ಗುರುಗಳ ವಂದಿಸಿ ಮುಂದೆ ಕದಯ ಪೇಳುವೆ. ಗಂಗಾ ತೀರದ ಋಷಿಗಳು ಅಂದು ಯಾಗವ ಮಾಡಿದರು, ಬಂದು ನಾರದ ನಿಂತುಕೊಂಡು ಯಾರಿಗೆಂದು ಕೇಳಲು. ಅರಿದು ಬರಬೇಕೆಂದು ಆ ಭೃಗುಮುನಿ ತರಳಿದ, ನಂದಗೋಪನ ಮಹನ ಕಂದನ ಮಂದಿರಕ್ಕಾಗಿ ಬಂದನು. ವೇದಗಳ ಓದುತ್ತಾ ಹರಿಯನ್ನು ಕೊಂಡಾಡುತ್ತಾ ಇರುವ ಬೊಮ್ಮನ ನೋಡಿದ, ಕೈಲಾಸಕ್ಕೆ ಓಡಿದ. ಚಂಪು ಕಂಡನು, ಪಾರ್ವತಿಯು ಕಲತಿರುವುದು ಕಂಡನು, ಸೃಷ್ಟಿಯೊಳಗೆ ನಿನ್ನ ಲಿಂಗ ಶ್ರೇಷ್ಠವಾಗಲೆಂದನು. ವೈಕುಂಠಕ್ಕೆ ಬಂದನು, ವಾರಿಜಾಕ್ಷನ ಕಂಡನು, ಕೆಟ್ಟ ಕೋಪದಿಂದ ಒದ್ದರೆ ಎಷ್ಟು ನೊಂದಿತೆಂದನು. ತಟ್ಟನೆ ಬಿಸಿ ನೀರಿನಿಂದ ನೆಟ್ಟನೆ ಪಾದ ತೊಳೆದನು, ಬಂದ ಕಾರ್ಯವಾಗಿತೆಂದು ಅಂದು ಮುನಿಯು ತೆರಳಿದ. ಬಂದು ನಿಂತು ಸಭೆಯೊಳಗೆ ಇಂದ್ರಸೇನ ಹೊಗಳಿದ, ಹರಿಯ ಕೂಡಿ ಕಲಗ ಮಾಡಿ ಕೊಲ್ಲಾಪುರಕ್ಕೆ ಹೋದಳು. ಸತಿಯು ಪೋಗೆ ಪತಿಯು ಹೊರಟು ಗಿರಿಗೆ ಬಂದು ಸೇರಿದ, 10,000 ವರ್ಷವಾಗಿ ಹುತ್ತದೊಳಗೆ ಇದ್ದನು. ಬ್ರಹ್ಮತೇನುವಾದನು, ವತ್ಸವಾದನು, ದೇನು ಮುಂದೆ ಮಾಡಿಕೊಂಡು ಗೋಪಿಗಿರಿಗೆ ಬಂದಳು. ಕೋಟಿ ಹೊನ್ನು ಬಾಳುವುದು, ಕೊಡದ ಹಾಲು ಕರೆಯುವುದು, ಪ್ರೀತಿಯಿಂದ ತನ್ನ ಮನೆಗೆ ತೆಗೆದುಕೊಂಡನು ಚೋಳನು. ಒಂದು ದಿವಸ ಕರದ ಹಾಲು ಚಂದದಿಂದ ಕೊಡಲಿಲ್ಲ, ಅಂದು ರಾಯರ ಸತಿಯು ಕೋಪಿಸಿ ಬಂದು ಗೋಪನ ಹೊಡೆದಳು. ದೇನು ಮುಂದೆ ಮಾಡಿಕೊಂಡು ಗೋಪಗಿರಿಗೆ ಬಂದನು, ಕಾಮಧೇನು ಕರದ ಹಾಲು ಹರಿಯ ಸಿರಕ್ಕೆ ಬಿಟ್ಟಿತು. ಎಷ್ಟು ಕಷ್ಟ ಕೊಟ್ಟಿತೆಂದು ಬೆಟ್ಟುಗಳನ್ನು ಪೊಡೆದನು, ಕೃಷ್ಣ ತನ್ನ ಮನದಿ ಯೋಚಿಸಿ ಕೊಟ್ಟ ತನ್ನ ಸಿರವನು. 7 ತಾಳ ಮರದ ಹುತ್ತ ಏಕವಾಗಿ ಎದ್ದಿತು, ರಕ್ತವೆಲ್ಲ ನೋಡಿ ಗೋಪ ಸ್ವರ್ಗಕ್ಕೆ ಹೋದನು. ಕಷ್ಟವೆಲ್ಲ ನೋಡಿ ಗೋವು ಅಷ್ಟು ಬಂದು ಹೇಳಿತು, ತಟ್ಟನೆ ರಾಯನು ಎದ್ದು ಗಿರಿಗೆ ಬಂದು ಸೇರಿದ. ಏನು ಕಷ್ಟ ಇಲ್ಲಿ ಹೀಗೆ ಯಾವ ಪಾಪಿ ಮಾಡಿದ, ಎಷ್ಟು ಕಷ್ಟ ಕೊಟ್ಟವನೇ ಭೃಷ್ಟ ಪಿಶಾಚವಗೆಂದನು. ಅರುಣ ಉದಯದಲ್ಲಿ ಎದ್ದು ಔಷಧಾರ್ಥಕ್ಕೆ ಹೋದನು, ಕ್ರೂಢರೂಪಿಯನ್ನು ಕಂಡು ಕೂಡಿ ಮಾತನಾಡಿದನು. ಇರುವುದಕ್ಕೆ ಸ್ಥಳವು ನನಗೆ ಏರ್ಪಾಡಾಗಬೇಕೆಂದನು. 3 ಪಾದ ಭೂಮಿ ಕೊಟ್ಟರೆ ಮೊದಲು ಪೂಜೆ ನಿಮಗೆಂದನು. ಭಾಗವನ್ನು ಮಾಡುವುದಕ್ಕೆ ಆಕೆ ಬಗುಳ ಬಂದಳು, ಭಾನುಕೋಟಿ ತೇಜನು ಬೇಟೆ ಆಡ ಹೊರಟನು. ಮಂಡೆ ಬಾಚಿ ಕೊಂಡೆ ಹಾಕಿ ಗುಂಡು ಮಲ್ಲಿಗೆ ಮುಡಿದನು, ಹಾರ ಪದುಕ ಕೊರಳಿಗಾಕಿ ನೆತ್ತಿಗೆ ತಿಲಕ ಬಿಟ್ಟನು. ಅಂಗುಳಿಗೆ ಉಂಗುರಗಳು ರಂಗಶೃಂಗಾರವಾದನು, ಪಟ್ಟೆನುಟ್ಟು ಕಚ್ಚೆ ಕಟ್ಟಿ ಪೀತಾಂಬರವು ಹೊತ್ತನು. ಡಾಳು ಕತ್ತಿ ಉಡಿಗೆ ಸೆಕ್ಕಿ ಜೋಡು ಕಾಲಿಗೆ ಮೆಟ್ಟಿದ, ಕರದಿ ವಿಳ್ಯವನ್ನು ಪಿಡಿದು ಕನ್ನಡಿಯ ನೋಡಿದ. ಕನಕಭೂಷಿತವಾಗಿದ ಕುದುರೆ ಕಮಲನಾಪವೇರಿದ, ಕರಿಯ ಹಿಂದೆ ಹರಿಯು ಬರಲು ಕಾಂತರೆಲ್ಲರೂ ಕಂಡರು. ಯಾರು ಇಲ್ಲಿ ಬರುವೆನೆಂದು ದೂರ ಹೋಗುವೆಂದರು. ಪೋದಿಯಾರು ಇರುವ ಸ್ಥಳಕ್ಕೆ ಯಾವ ಪುರುಷ ಬರುವನು. ಎಷ್ಟು ಹೇಳೆ ಕೇಳೆ ಕೃಷ್ಣ ಕುದುರೆ ಮುಂದೆ ಬಿಟ್ಟನು. ಅಷ್ಟು ಮಂದಿರೆಲ್ಲ ಸೇರಿ ಪೆಟ್ಟುಗಳನ್ನು ಹೊಡೆದರು. ಕಲ್ಲು ಮಳೆಯ ಸುರದರಾಗ ಕುದುರೆ ಕಳೆಗೆ ಬಿತ್ತಿತು. ಕೇಶ ಬಿಚ್ಚಿ ವಾಸುದೇವ ಶೇಷಗಿರಿಗೆ ಬಂದನು, ಪರಮಾನ್ನ ಮಾಡಿದ್ದೇನೆ ಉಣ್ಣು ಏಳು ಎಂದಳು. ಅಮ್ಮ ಎನಗೆ ಅನ್ನ ಬೇಡ ಎನ್ನ ಮಗನ ವೈರಿಯು, ಕಣ್ಣು ಇಲ್ಲದೆ ಬ್ರಹ್ಮ ಅವಳ ನಿರ್ಮಾಣವ ಮಾಡಿದ. ಯಾವ ದೇಶ ಯಾವಳಾಕೆ ಎನಗೆ ಹೇಳು ಎಂದಳು. ನಾರಾಯಣಪುರಕ್ಕೆ ಹೋಗು, ರಾಮಕೃಷ್ಣರ ಪೂಜಿಸು. ಕುಂಜುಮಣಿ ಕೊರಳಿಗಾಕಿ ಕೂಸಿನ ಕೊಂಕಳಿಲೆತ್ತಿದಳು. ಧರಣಿ ದೇವಿಗೆ ಕಣಿಯ ಹೇಳಿ ಗಿರಿಗೆ ಬಂದು ಸೇರಿದ. ಕಾಂತರೆಲ್ಲ ಕೂಡಿಕೊಂಡು ಆಕೆ ಬಗುಳ ಬಂದಳು. ಬನ್ನಿರಮ್ಮ ಬನ್ನಿರೆಂದು ತಂದೆ ತಾಯಿ ಮಾತನಾಡಿದರು. ತಂದೆ ತಾಯಿ ಬಂಧು ಬಳಗ ಹೊನ್ನುಂಡವಗೆ ಎಂದಳು. ಇಷ್ಟು ಪರಿಯಲಿತ್ತವಾಗ ಕನ್ಯಾ ಯಾಕೆ ದೊರಕಲಿಲ್ಲ, ಹಿಗ್ಗುವುದಕ್ಕೆ ಮಕ್ಕಳಿಲ್ಲ ಮತ್ತೆ ಮದುವೆ ಮಾಡುವೆವು. ಪ್ರಗಸ್ಪತ್ಯಾಚಾರ್ಯರ ಕಳಿಸಿದ ಲಗ್ನ ಪತ್ರಿಕೆ ಬರೆಸಿದ. ಸುಖಾಚಾರ್ಯರ ಕರೆಸಿದ ಮದುವೆ ವಾಲೆ ಬರೆಸಿದ. ವಲ್ಲಭೆಯನ್ನ ಕರೆಯುವುದಕ್ಕೆ ಕೊಲ್ಲಾಪುರಕ್ಕೆ ಹೋದರು. ಗರುಡ ಹೆಗಳವೇರಿಕೊಂಡು ಬೇಗ ಹೊರಟು ಬಂದಳು.
ಅಷ್ಟವರ್ಗವನ್ನ ಮಾಡಿ ಇಷ್ಟದೇವರ ಪೂಜಿಸಿ ಲಕ್ಷ್ಮೀ ಸಹಿತ ಆಕಾಶರಾಜನ ಪಟ್ಟಣಕ್ಕೆ ಬಂದರು. ಕನಕಭೂಷಿತವಾದ ಮಂಟಪ ಕಮಲನಾಪವೇರಿದ, ಕಮಲನಾಪ ಕಾಂತಿ ಕೈಗೆ ಕಂಕಣವ ಕಟ್ಟಿದ, ಶ್ರೀನಿವಾಸ ಪದ್ಮಾವತಿಗೆ ಮಾಂಗಲ್ಯವ ಕಟ್ಟಿದ. ಶ್ರೀನಿವಾಸನ ಮದುವೆ ನೋಡೆ ಸ್ತ್ರೀಯರೆಲ್ಲರೂ ಬನ್ನಿರೆ, ಲಕ್ಷ ತಪ್ಪು ಎನ್ನಲುಂಟು ಪಕ್ಷಿವಾಗನ ಸಲಗೆನ್ನ, ಕೋಟಿ ತಪ್ಪು ಎನಗೆ ಉಂಟು ಕುಸ್ಮನಾಪ ಸಲಗೆನ್ನ, ಸೆಂಗೆಯಿಲ್ಲದ ವರವ ಕೊಡುವ ವೆಂಕಟೇಶನ ಸಲಗೆನ್ನ, ಭಕ್ತಿಯಿಂದ ಹೇಳಿ ಕೇಳಿದವಗೆ ಮುಕ್ತಿ ಕೊಡುವ ಹಯವದನ. ಇದು ಶ್ರೀ ವೆಂಕಟೇಶ ಕಲ್ಯಾಣಂ ಸಂಪೂರ್ಣಂ. ಜಯ ಜಯ ಶ್ರೀನಿವಾಸಗೆ, ಜಯ ಜಯ ಪದ್ಮಾವತಿಗೆ, ಒಲಿತಂದ ಸೀಗರಿಗೆ ನಿತ್ಯ ಶುಭ ಮಂಗಳ. ಕಾಂತೇಯ ಕರದಲ್ಲಿ ಕಲ್ಲು ಪೆಟ್ಟು ತಿಂದವಗೆ, ವಲಜ್ಜೆ ಇಲ್ಲಾಂಗಿರುವ ಮೂರ್ಜಗದೊಡೆಯನಿಗೆ, ಶೇಷಾದ್ರಿ ಗಿರಿವಾಸ ಶ್ರೀದೇವಿ ಅರಸಗೆ, ಕಲ್ಯಾಣ ಮೂರುತಿಗೆ ನಿತ್ಯ ಶುಭ ಮಂಗಳ. ಕಲಿಯುಗದಲ್ಲಿ ಹರಿಕಾಂತಗೆ, ವಲಿತಾನ ಮೂರುತಿಗೆ, ಪ್ರತ್ಯಾದಿವಂತ ಪ್ರಸನ್ನ ವೆಂಕಟ ವಿಠಲನಿಗೆ ಜಯಮಂಗಳ ನಿತ್ಯ ಶುಭಮಂಗಳ. ಕೃಷ್ಣಾರ್ಪಣ.